ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಡೈಲಿ ಕರೆಂಟ್ ಅಫೇರ್ಸ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ ದ ಹಿಂದೂ ನ್ಯೂಸ್ ಪೇಪರಿಂದ 26 ಮೇ 2021 ಇಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮೊದಲನೇ ಆರ್ಟಿಕಲ್ಲು ನಾವು ಡಿಸ್ಕಸ್ ಮಾಡ್ತಿರೋದು ಯಾವುದು ಅಂದರೆ ಯಾಸ್ ಸೈಕ್ಲೋನ್ ಬಗ್ಗೆ. ನಾವು ಈಗ ರೀಸೆಂಟಾಗಿ ಆಲ್ರೆಡಿ ಒಂದು ಸೈಕ್ಲೋನ್ನ ನೋಡಿದ್ವಿ, ದಟ್ಸ್ ಆರಿಜಿನೇಟೆಡ್ ಫ್ರಮ್ Arabian Sea. So here another cyclone which is originated in West Bay of Bengal. ಅಂದರೆ ಇದು ಬೇ ಆಫ್ ಬೆಂಗಾಲಲ್ಲಿ ಆರಿಜಿನೇಟ್ ಆಗ್ತಿದೆ. ಓಕೆನಾ. ತಕ್ತೆ ಸೈಕ್ಲೋನು ಇದೇನು ಮಾಡ್ತಿತ್ತಂದರೆ ಅರೇಬಿಯನ್ ಸಿಯಲ್ಲಿ ಆರಿಜಿನೇಟ್ ಆಗಿತ್ತು. ಸೊ ಈ ಒಂದು ಯಾಸ್ ಸೈಕ್ಲೋನು ಒಡಿಶಾ ಕೋಸ್ಟ್ ಲೈನ್ಗೆ ಬಂದು ಅಪ್ಪಳಿಸ್ತಾ ಇದೆ. ಸೊ ಅದಕ್ಕೋಸ್ಕರ 13 lakh ಪೀಪಲ್ಸ್ನ ಅಲ್ಲಿಂದ ಎವಾಕ್ಯುಯೇಟ್ ಮಾಡಿದ್ದಾರೆ, ಅಂದರೆ ರೀಪ್ಲೇಸ್ ಮಾಡಿದ್ದಾರೆ. ಎಲ್ಲಿ ಡೇಂಜರ್ ಇದೆ ಆ ಒಂದು ಪ್ಲೇಸಿಂದ ಬೇರೆ ಕಡೆಗೆ ಆ ಜನನ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಎಸ್ಪೆಷಲಿ ಈಸ್ಟರ್ನ್ ಕೋಸ್ಟಲ್ ಸ್ಟೇಟ್ಸ್ ಆಫ್ ಇಂಡಿಯಾಗೆ ಎಫೆಕ್ಟ್ ಮಾಡ್ತಿದೆ, ಲೈಕ್ ಒಡಿಸ್ಸಾ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು. ಯಾಕೆಂದರೆ ಇದು ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿನಲ್ಲಿ ಇದು ಆರಿಜಿನೇಟ್ ಆಗ್ತಿರೋದ್ರಿಂದ ಸೊ ಇದು ಈಸ್ಟರ್ನ್ ಕೋಸ್ಟಲ್ಲಿ ಇರೋವಂಥ ಸ್ಟೇಟ್ಸಿಗೆ ಜಾಸ್ತಿ ಎಫೆಕ್ಟ್ ಮಾಡ್ತಿದೆ. ಇದನ್ನು ನಾವು ಕ್ಲಾಸಿಫಿಕೇಶನ್ ಆಫ್ ಸೈಕ್ಲೋನ್ಸಲ್ಲಿ ವೆರಿ ಸೆವರ್ ಸೈಕ್ಲೋನಿಕ್ ಸ್ಟೋಮ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ ಯಾಸ್ ಸೈಕ್ಲೋನ್ನ. ಸೊ ಇದು ಯಾಕೆ ಇದನ್ನು ವೆರಿ ಸೆವರ್ ಸೈಕ್ಲೋನಿಕ್ ಸ್ಟೋಮ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಇದ್ದು ವಿಂಡ್ ಸ್ಪೀಡ್ ಏನಿದೆ ಇದು 155 to 165 km/h ಇದೆ. ಸೊ ಹಾಗಾಗಿ ಇದನ್ನು ವೆರಿ ಸೆವರ್ ಸೈಕ್ಲೋನಿಕ್ ಸ್ಟೋಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ದಿ ಸ್ಟೇಟ್ ಗೌರ್ಮೆಂಟ್ ಆಫ್ ಒಡಿಶಾ ಆ್ಯಂಡ್ ವೆಸ್ಟ್ ಬೆಂಗಾಲ್ ಏನು ಮಾಡಿದೆ, ಲ್ಯಾಕ್ಸ್ ಆಫ್ ಪೀಪಲ್ನ ವಲ್ನರಬಲ್ ಏರಿಯಾಸಿಂದ ಸೇಫ್ಟಿ ಏರಿಯಾಗೆ ಎವ್ಯಾಕ್ಯುಯೇಟ್ ಮಾಡಿದ್ದಾರೆ. ಸೊ ಇದರಿಂದ ಲೈಫ್ ಥ್ರೆಟನಿಂಗ್ ಭಯ ಏನಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಈ ಒಂದು ಟಾಪಿಕಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್. ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಏನು, ಅದು ಯಾವ ಥರ ಆರಿಜಿನೇಟ್ ಆಗುತ್ತೆ, ವಾಟ್ ಆರ್ ದ ಟೈಪ್ಸ್ ಆಫ್ ಟ್ರಾಪಿಕಲ್ ಸೈಕ್ಲೋನು, ಇದೇನಿದು ಸೆವರ್ ಸೈಕ್ಲೋನಿಕ್ ಸ್ಟೋಮ್ ಅಂತ ನಾನು ಡಿಸ್ಕಸ್ ಮಾಡಿದೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವುದು, ವಿಂಡ್ ಸ್ಪೀಡು ವೇರಿ ಆದರೆ ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಡೀಟೇಲಾಗಿ ಈ ಒಂದು ನಾವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೀವು ಯೂಟ್ಯೂಬಲ್ಲಿ ಅದನ್ನು ವಾಚ್ ಮಾಡ್ಬೋದು. ಇಲ್ಲಿ ಲಿಂಕ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಅದರ್ವೈಸ್ ಯು ಕ್ಯಾನ್ ಗೋ ಟು ಟಾಪರ್ IAS ಯೂಟ್ಯೂಬ್ ಆ್ಯಂಡ್ ಯು ಕ್ಯಾನ್ ಸರ್ಚ್ ಟ್ರಾಪಿಕಲ್ ಸೈಕ್ಲೋನ್ ದೇರ್, ಯು ಕ್ಯಾನ್ ಗೆಟ್ ದ ವಿಡಿಯೋ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋದರೆ ಚೀನಾ ಸ್ಲ್ಯಾಮ್ಸ್ UK ಟ್ರಿಬ್ಯುನಲ್ ಓವರ್ ಜಿನ್ಜಿಯಾಂಗ್ ಅಬ್ಯೂಸಸ್. ಸೊ ಅಂದರೆ UK ಟ್ರಿಬ್ಯುನಲಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ಚೀನಾ ಜೀನೋಸೈಡ್ನ ಕಮಿಟ್ ಮಾಡ್ತಿದೆ. ಯಾರ ವಿರುದ್ಧವಾಗಿಂದರೆ ಯೂಗಿರ್ಸ್, ಅಂದರೆ ಅಲ್ಲಿ ಒಂದು ಮೈನಾರಿಟಿ ಮುಸ್ಲಿಂ ಗ್ರೂಪ್ ಇದೆ, ಅವ್ರ ವಿರುದ್ಧ ಜೀನೋಸೈಡ್ನ ಚೀನಾ ಕಮಿಟ್ ಮಾಡ್ತಿದೆ ಅಂತ ಪೀಪಲ್ ಟ್ರಿಬ್ಯುನಲ್ ಇನ್ ಬ್ರಿಟನ್ನು ಚೀನಾ ವಿರುದ್ಧ ಒಂದು ಅಲಿಗೇಷನ್ನ ಫೈಲ್ ಮಾಡಿದೆ. ಸೊ ನಮಗೆ ಈ ಒಂದು ಆರ್ಟಿಕಲಲ್ಲಿ ಜೀನೋಸೈಡ್ ಅಂದರೆ ಏನು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೀನೋಸೈಡ್ ಏನಂದರೆ, ಫಾರ್ ಎಕ್ಸಾಂಪಲ್ ಸಿಸ್ಟಮ್ಯಾಟಿಕ್ ಆಗಿ ಮಾಸ್ ಕಿಲ್ಲಿಂಗ್ ಮಾಡೋದು. ಓಕೆನಾ. ಸಿಸ್ಟಮ್ಯಾಟಿಕಲಿ ಮಾಸ್ ಕಿಲ್ಲಿಂಗ್ ಆಫ್ ದ ಪೀಪಲ್, ಅದು ಎಸ್ಪೆಷಲಿ ಫಾರ್ ದ ಸಮ್ ಗ್ರೂಪ್ ಆಫ್ ಪೀಪಲ್, ಲೈಕ್ ಈಗ ಎಸ್ಪೆಷಲಿ ಸ್ಪೆಸಿಫಿಕ್ ಕಮ್ಯುನಿಟಿಯಿಂದ ಇಲ್ಲ ಸ್ಪೆಸಿಫಿಕ್ ಎತ್ನಿಕ್ ಗ್ರೂಪಿಂದ ಮಾಸ್ ಕಿಲ್ಲಿಂಗ್ ಮಾಡೋದನ್ನು, ಅದರಲ್ಲೂ ಎಸ್ಪೆಷಲಿ ಇಂಟೆನ್ಷನಲಿ ಈ ಒಂದು ಸ್ಪೆಷಲ್ ಕಮ್ಯುನಿಟಿಯಿಂದ ಇಲ್ಲ ಎತ್ನಿಕ್ ಗ್ರೂಪಿಂದ ಪೀಪಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಮಾಸಾಗಿ ಸಾಯಿಸೋದಕ್ಕೆ ನಾವು ಏನಂತೀವಿ ಅಂದರೆ ಜೀನೋಸೈಡ್ ಅಂತೀವಿ. ಈಗ ಇಲ್ಲಿ ಚೀನಾ ಏನು ಮಾಡ್ತಿದೆ ಅಂದರೆ ಈ ಉಗಿರ್ಸ್ ಮೈನಾರಿಟಿ ಗ್ರೂಪ್ ಆಫ್ ಮುಸ್ಲಿಮ್ಸ್ ಏನಿದ್ದಾರೆ ಈ ಒಂದು ಗ್ರೂಪ್ ಆಫ್ ಪೀಪಲ್ಸ್ನ ಮಾಸ್ ಕಿಲ್ಲಿಂಗ್ ಮಾಡ್ತಿದ್ದಾರೆ. ಸೊ ಇದನ್ನು ನಾವು ಜೀನೋಸೈಡ್ ಅಂತ ಕರಿತಿದ್ದೀವಿ. ಸೊ ಇದ್ರ ವಿರುದ್ಧ ಪೀಪಲ್ಸ್ ಟ್ರಿಬ್ಯುನಲ್ ಇನ್ ಬ್ರಿಟನ್ ಏನು ಮಾಡಿದೆ, ಅಲಿಗೇಷನ್ನ ಫೈಲ್ ಮಾಡಿದೆ. ಸೊ ಸಿಮಿಲರ್ ಎಕ್ಸಾಂಪಲ್ಲು ನಾವು ಯಾವ್ದು ತೊಗೊಳ್ಬೋದು ಅಂದರೆ ಕೇಸ್ ಆಫ್ ರೋಹಿಂಗ್ಯಾಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇದು ಇಂಪಾರ್ಟೆಂಟು. ಓಕೆನಾ. ಸೊ ಇವೆರಡನ್ನು ಕಂಪೇರ್ ಮಾಡಿ ನಿಮಗೆ ಕ್ವಶನ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋದರೆ
ನ್ಯೂ IT ರೂಲ್ಸ್ ಕೇಮ್ ಇನ್ ಟು ಫೋರ್ಸ್ ಟುಡೇ. ಸೊ ಅಂದರೆ ಈ ಒಂದು IT ರೂಲ್ಸ್ ಏನಿದೆ ಇವತ್ತು ಅದು ಫೋರ್ಸ್ ಅಂದರೆ ಇವತ್ತು ಅದನ್ನು ಹೊರಗಡೆ ತಂದಿದ್ದಾರೆ. ಸೊ ಇದನ್ನು ಗೌರ್ಮೆಂಟು ಫೆಬ್ರವರಿನಲ್ಲಿ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ತೊಗೊಂಡು ಬಂದಿದ್ರು. ಸೊ ಅಂದರೆ ಇದು ಒಂದು ಗೈಡ್ಲೈನ್ಸ್ ಫಾರ್ ಇಂಟರ್ಮೀಡಿಯರೀಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್. ಸೊ ಇದು ಇಂಟರ್ಮೀಡಿಯರೀಸ್ಗೆ ಲೈಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗೆ ಮತ್ತು ಡಿಜಿಟಲ್ ಮೀಡಿಯಾ ಮತ್ತು OTT ಪ್ಲ್ಯಾಟ್ಫಾರ್ಮ್ಗೆ ಇದಕ್ಕೆ ಒಂದು ಎಥಿಕಲ್ ಕೋಡ್ ಮತ್ತು ಗೈಡ್ಲೈನ್ಸ್ನ ತೊಗೊಂಡು ಬಂದಿತ್ತು. ಸೊ ಅದು ಇವತ್ತು ಫೋರ್ಸಿಗೆ ಬಂದಿದೆ. ಸೊ ಏನು ತೊಗೊಂಡು ಬಂದಿದೆ ಇದು ಕೆಲವೊಂದು ಸ್ಟ್ರಿಕ್ಟರ್ ರೂಲ್ಸ್ನ ತೊಗೊಂಡು ಬಂದಿದೆ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರ್ಸ್ಗೆ. ಸೊ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಯಾರ್ಯಾರು ಅಂದರೆ ಫೇಸ್ಬುಕ್ಕು, ವಾಟ್ಸಪ್, ಗೂಗಲ್, ಟ್ವಿಟರ್ ಆ್ಯಂಡ್ ಟೆಲಿಗ್ರಾಮ್. ಸೊ ಇವೆಲ್ಲನೂ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸು. ಇಫ್ ಇನ್ ಕೇಸ್ ಇವರೇನಾದರೂ ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರ್ಸು ಈ ಒಂದು ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ನಾನ್ ಕಂಪ್ಲೈನ್ಸ್ ಮಾಡಿಲ್ಲ ಅಂದರೆ ಅವರು ಫಾಲೋ ಮಾಡಿಲ್ಲ ಅಂದರೆ ಅವರಿಗೇನು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂದರೆ ಸೇಫ್ ಹಾರ್ಬರ್ ಇದೆ IT ಆ್ಯಕ್ಟ್ ಅಂಡರಲ್ಲಿ. ಸೊ ಅದನ್ನು ಅವರು ಕಳ್ಕೊಳ್ತಾರೆ. ಏನಿದು ಸೇಫ್ ಹಾರ್ಬರ್, ಏನಕ್ಕೋಸ್ಕರ ಈ ಒಂದು ಸೇಫ್ ಹಾರ್ಬರ್ನ ಕಳ್ಕೊಳ್ತಾರೆ ಇಫ್ ಇನ್ ಕೇಸ್ ಇವರು ಈ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂದರೆ? ಇದು ಸೇಫ್ ಹಾರ್ಬರ್ ಅಂದರೆ ಏನಂದರೆ ಇದೊಂದು ಪ್ರೊಟೆಕ್ಷನ್. ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ಗೆ ಏನಿದೆ ಇದೊಂದು ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಗೇನ್ಸ್ಟ್ ಅಂದರೆ ಇದು ಇಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಲಿಬರ್ಟಿ. ಈಗ ಸಿವಿಲ್ ಆ್ಯಸ್ ವೆಲ್ ಆಸ್ ಕ್ರಿಮಿನಲ್. ಇಫ್ ಇನ್ ಕೇಸ್ ಯಾರಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋರು ಅಲ್ಲಿ ಕೆಲವೊಂದು ಕ್ರಿಮಿನಲ್ ಕಂಟೆಂಟ್ ಅಥವಾ ಯಾವುದೋ ಒಂದು ಕಂಟೆಂಟ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಥರ್ಡ್ ಪಾರ್ಟಿ ಯೂಸರ್ಸು. ಸೊ ಅದಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸು ರೆಸ್ಪಾನ್ಸಿಬಲ್ ಆಗಿರಲ್ಲ. ಸೊ ಇದನ್ನು ಸೇಫ್ ಹಾರ್ಬರ್ ಅಂಡರಲ್ಲಿ ಅವರು ಕೊಡ್ತಿದ್ದಾರೆ. ಸೊ ಇಫ್ ಇನ್ ಕೇಸ್ ಇವರೇನಾದರೂ ಈ ಒಂದು ಗೈಡ್ಲೈನ್ಸ್ನ ಸ್ಟ್ರಿಕ್ಟರ್ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಈ ಒಂದು ಪ್ರೊಟೆಕ್ಷನ್ನ ಅವರು ಕಳ್ಕೊಳ್ತಾರೆ ಅಂತ ಹೇಳಿ ಈ ಒಂದು ರೂಲ್ಸ್ ಅಂಡರಲ್ಲಿ ಹೇಳ್ತಿದ್ದಾರೆ. ಸೊ ಇದ್ರ ರಿಲೇಟೆಡ್ ಆಗಿ IT ರೂಲ್ಸ್ ರಿಲೇಟೆಡ್ ಆಗಿ ಮೇನ್ಸ್ ಅನಾಲಿಸಿಸ್ನ ಮಾಡಿದ್ವಿ. ಸೊ ಯು ಕ್ಯಾನ್ ವಾಚ್ ದೇರ್. ಸೊ ಅದರಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಅನಲೈಸ್ ಮಾಡಿದ್ದೀವಿ. ಯು ಕ್ಯಾನ್ ವಾಚ್ ದಟ್. ಸೊ ಇದ್ರ ರಿಲೇಟೆಡ್ ಆಗಿ ಒಂದು MCQ ಇದೆ. ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ವಿಚ್ ಇಸ್ ರಿಲೇಟೆಡ್ ಟು. ಸೊ ಇದು ಯಾವ್ದು ಕೇಸು ಯಾವ್ದು ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ. ಈ ಥರ ಕೆಲವೊಂದು ಕ್ವಶನ್ಸ್ನ ಡೈರೆಕ್ಟ್ ಕ್ವಶನ್ಸ್ ಸಿಗುತ್ತೆ. ಸೊ ಯು ಕ್ಯಾನ್ ಗೂಗಲ್ ಇಟ್ ಆ್ಯಂಡ್ ಆನ್ಸರ್ ದಿಸ್ ಕ್ವಶನ್. ಎಕ್ಸ್ಟೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಓವರ್ ದ ಸ್ಟೇಟ್ ಡ್ಯೂರಿಂಗ್ ಎಮರ್ಜೆನ್ಸಿ, ಆನ್ಲೈನ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ರೈಟ್ ಆಫ್ ಪ್ರೈವಸಿ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಈ ಒಂದು ಕೇಸು ಯಾವೊಂದು ಕೇಸಿಗೆ ಯಾವೊಂದು ಆಪ್ಷನ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳಿ ನೀವು ಗೂಗಲ್ ಮಾಡಿ ತಿಳ್ಕೊಂಡು ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ ಸುಬೇದ್ ಕುಮಾರ್ ಜೈಸ್ವಾಲ್ ದ ನ್ಯೂ CBI ಡೈರೆಕ್ಟರ್. ಅಂದರೆ CBI ಡೈರೆಕ್ಟರ್ ಆಗಿ ಸುಬೇದ್ ಕುಮಾರ್ನ ಇವತ್ತು ಅಪಾಯಿಂಟ್ ಮಾಡಿದ್ದಾರೆ. ಸೊ ಇವ್ರನ್ನ IPS ಕ್ಯಾಡರ್ಗೆ ಮಹಾರಾಷ್ಟ್ರ ಕ್ಯಾಡರ್ಗೆ 1985 ಬ್ಯಾಚಲ್ಲಿ ಇವ್ರನ್ನ ತೊಗೊಂಡಿದ್ರು. ಸೊ ಇವಾಗ ಇವ್ರನ್ನ CBI ಡೈರೆಕ್ಟರ್ ಆಗಿ ತೊಗೊಂಡಿದ್ದಾರೆ. ಇಟ್ ಈಸ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಹೈ ಲೆವೆಲ್ ಕಮಿಟಿ. ಅಂದರೆ ಹೈ ಲೆವೆಲ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಈ ಒಂದು ಹೈ ಲೆವೆಲ್ ಕಮಿಟಿನ ಯಾವ್ದ್ರ ಅಂಡರಲ್ಲಿ ತೊಗೊಂಡು ಬಂದಿದ್ದೀವಿ? ಲೋಕಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ ಅಂಡರಲ್ಲಿ ತೊಗೊಂಡು ಬಂದಿದ್ದೀವಿ. ಈ ಪ್ಯಾನಲಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಸ್ ಎ ಚೇರ್ಮನ್ನು, ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ನಾಮಿನೇಟೆಡ್ ಬೈ ಹಿಮ್. ಸೊ ಅಂದರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಇಲ್ಲ ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ ಇರ್ತಾರೆ, ಇಲ್ಲ ಚೀಫ್ ಜಸ್ಟಿಸು, ಇಲ್ಲ ಅವ್ರು ನಾಮಿನೇಟ್ ಮಾಡಿರೋಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ. ಸೊ ಈ ಒಂದು CBI ಬಗ್ಗೆ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಗ್ಗೆ ಡೀಟೇಲ್ ಡಿಸ್ಕಷನ್ನ ಮೇನ್ಸ್ ಫೋಕಸಲ್ಲಿ ನಾವು ಮಾಡಿದ್ವಿ. ಆ ಒಂದು ಲಿಂಕನ್ನ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ನೀವು ಟಾಪರ್ IAS ಯೂಟ್ಯೂಬ್ ಚಾನಲ್ಗೆ ಹೋಗಿ CBI ಬಗ್ಗೆ ನೀವು ಡೀಟೇಲ್ ಅನಾಲಿಸಿಸ್ನ ವಾಚ್ ಮಾಡ್ಬೋದು. ಸೊ ಇವಾಗ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಯಾರು ಅಂದರೆ ಸುಬೇದ್ ಕುಮಾರ್ ಅವ್ರನ್ನ CBI ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ.
ಯಾರ ರೆಕಮೆಂಡೇಶನ್ ಮೇಲೆ ಅಂದರೆ ಹೈ ಲೆವೆಲ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಅಂಡರ್ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ ಈ ಪ್ಯಾನಲಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರು, ಲೀಡರ್ ಆಫ್ ಅಪೋಸಿಷನು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ನೆಕ್ಸ್ಟ್ ಆರ್ಟಿಕಲ್ ನಾವು ಡಿಸ್ಕಸ್, ಇದು ರಿಲೇಟೆಡ್ ಆಗಿ ಒಂದು MCQ ಇದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಸ್ಟ್ಯಾಚ್ಯೂಟರಿ ಬಾಡೀಸ್. ಏನಿದು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂದರೆ ಯಾವ ಬಾಡೀಸು ಪಾರ್ಲಿಮೆಂಟ್ರಿ ಆ್ಯಕ್ಟಿಂದ ಎಸ್ಟಾಬ್ಲಿಷ್ ಆಗಿರುತ್ತೋ ಅದನ್ನು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಕರಿತೀವಿ. ಈಗ ನೀತಿ ಆಯೋಗ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆ್ಯಂಡ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೊ ಇದರಲ್ಲಿ ಯಾವುದ್ಯಾವುದು ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂತ ಹೇಳಿ ನೀವು ತಿಳ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಥಿಂಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. So thank you all. If you have any doubts about the session, ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಈ ಒಂದು PDF ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಆ್ಯಪಿಗೆ ಹೋಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರ್ವೈಸ್ ಯು ಕ್ಯಾನ್ ಡೈರೆಕ್ಟ್ಲಿ ಡೌನ್ಲೋಡ್ ದ ಟಾಪರ್ IAS ಆ್ಯಪ್ ಫ್ರಮ್ ದ ಪ್ಲೇ ಸ್ಟೋರ್. ಥ್ಯಾಂಕ್ ಯು ಆಲ್.